ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ. ಅಮೃತ ಸೋಮೇಶ್ವರ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ. ಗಣನಾಥ ಎಕ್ಕಾರ್. ಪ್ರಿಯ ಕೇಳುಗರೆ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ. ಬನ್ನಿ, ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೇ, ಈಗ ನೀವು ಕೆಲವು ಸಿನಿಮಾಗಳಿಗೂ ಹಾಡುಗಳನ್ನು ಬರೆದಿದ್ದೀರಿ. ಮುಖ್ಯವಾಗಿ ಬಹಳ ಜನಪ್ರಿಯವಾದಂತಹ ಕೋಟಿ ಚೆನ್ನಯ್ಯ ಸಿನಿಮಾದ ಹಾಡು. ಸಿನಿಮಾ ಹಾಡುಗಳು ಬರೆಯುವಂಥ ಸಂದರ್ಭದಲ್ಲಿ ಬೇರೆ ಸೃಜನಶೀಲ ಬರವಣಿಗೆಗಿಂತ ಹೇಗೆ ಭಿನ್ನ? ಅದು ಸೃಜನಶೀಲ ಬರವಣಿಗೆ. ಈಗ ನಾವು ಕೇಳುವ ಅನೇಕ ಸಿನಿಮಾದ ಹಾಡುಗಳು, ಅವುಗಳಲ್ಲಿ ಅಂಥ ಒಂದು ಗಮನೀಯವಾದಂಥ ಗೇಯ ಗುಣ ಅಥವಾ ಸಾಹಿತ್ಯ ಗುಣ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ. ಅನೇಕ ರಚನೆಗಳು, ಅವರ ರಚಕರ ಹೆಸರು ನಾನು ಹೇಳೋದಿಲ್ಲ. ಆದರೆ ವಿಶ್ವಕುಮಾರರು ನನ್ನಲ್ಲಿ ಕೇಳಿಕೊಂಡಾಗ ಒಟ್ಟು ಕೋಟಿ ಚೆನ್ನಯ್ಯ ಆ ಕಥೆಯ ಒಂದು ಹೊಳಹು ಅದರಲ್ಲಿ ಬರಬೇಕು. ಆದ್ದರಿಂದ ಅವರ ಒಂದು ವ್ಯಕ್ತಿತ್ವವು ಸಂಕೇತವಾಗಿ ಮೂಡಿ ಬರಬೇಕು. ಅದಕ್ಕೆ ಅವರು ಜೋಡನಂದ ದೀಪ ಬೆಳಗಡೆ ತುಳುವನಾಡದ ಗುಂಡೋಡು ಅಂತ ಆ ರೀತಿಯಾಗಿ ಅದು ಆ ಕಾಲದಲ್ಲಿ ತುಂಬ ಜನಪ್ರಿಯವಾಗಿತ್ತು. ಹಾಗೆ ನಮ್ಮ ಡಾಕ್ಟರ್ ವಿವೇಕರೈಗಳ ಎಕ್ಕಸಕ್ಕ ಎಂಬ ಕವನ ಕೂಡ ಬಹಳ ಜನಪ್ರಿಯವಾಗಿತ್ತು. ಹಾಗೆ ಅದಕ್ಕೆ ಒಂದು ಬರೆದೆ. ಮತ್ತು ಸುಂದರ ಕೃಷ್ಣ ಅರಸ್ ಅಂತ ಒಬ್ಬರು ಕಲಾವಿದರು, ಮೈಸೂರಿನವರು, ಅವರು ಸಂಗಮ ಸಾಕ್ಷಿ ಅಂತ ಒಂದು ಚಿತ್ರ ಮಾಡಿದರು. ಅದಕ್ಕೆ ಒಂದೆರಡು ಪದ್ಯ ಬರೀಲಿಕ್ಕೆ ನನ್ನ ಹತ್ರ ಹೇಳಿದರು. ಒಂದು ಸಂದರ್ಭವನ್ನು ಕಲ್ಪಿಸಿ ನಾವು ಬರೋದು ಹೇಗೆಂದರೆ, ಉಪ್ಪಿನೀರು ಅಂಚಿಗೆ ಸುದೆತ ಚಪ್ಪೆ ನೀರು ಇಂಚಿಗೆ ಅರ್ವೆದ ಆಕೋಡಿ ತೂನಗ ಬೇದನೆ ಮಾಜಿದ ಪೋಯಿಜ. ಈಗ ಒಂದು ಅಳಿವೆಯ ಬಾಗಿಲು, ಆಚೆ ಉಪ್ಪು ನೀರಿನ ಸಮುದ್ರ, ಈಚೆ ಸವಿ ನೀರಿನ ಹೊಳೆ, ಸಂಗಮ ಸ್ಥಳ. ಅದರಲ್ಲಿ ಎರಡರದ್ದು ಸಮನ್ವಯವಾಗಿ ಮಿಶ್ರ ಇರ್ತಾರೆ ರುಚಿ. ಆದ್ದರಿಂದ ಅದನ್ನು ಕುರಿತು ಆ ಒಂದು ಪದ್ಯ ಅದರಲ್ಲಿ ಉಂಟು. ಈಗ ಕೆಲವು ಧ್ವನಿ ಸುರುಳಿಗಳಿಗೆ ನೀವು ಭಾವಗೀತೆಗಳನ್ನು ಬರೆದಿದ್ದೀರಿ. ಈಗ ಧ್ವನಿ ಸುರುಳಿಗಳಿಗೆ ಭಾವಗೀತೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಸೃಜನಶೀಲ ಬರವಣಿಗೆಗಿಂತ ಭಿನ್ನವಾದ ಒಂದು ಮನಸ್ಸಿದ್ಧತೆ ಬೇಕಾಗತ್ತೆ ಮತ್ತು ಅದರ ಮಿತಿ ಕೂಡ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಈ ಬಗ್ಗೆ ಏನು ಹೇಳ್ತೀವಿ? ಮಿತಿಗಳು ಖಂಡಿತವಾಗಿ ಉಂಟು. ಅದು ಒಂದು ಉದ್ದೇಶ ಪಟ್ಟು ಒಂದು ಇಂಥ ವಿಷಯಕ್ಕೆ ಸಂಬಂಧಿಸಿ ಹೇಳಬೇಕು. ಮುಖ್ಯವಾಗಿ ಭಕ್ತಿಗೀತಗಳು, ಅವುಗಳು ನಿರ್ದಿಷ್ಟ ದೇವರಿಗೆ ಸಂಬಂಧಪಟ್ಟು. ಆದರೆ ನಾನು ಅಲ್ಲಿ ಹೇಳುವಾಗ ದೇವರನ್ನು ಬರೀ ಹರಕೆ ಸ್ವೀಕರಿಸಿ ಅನುಗ್ರಹಿಸುವಂತಹ ದೇವತಾ ಮೂರ್ತಿಗಳು ಅಂತ ಹಾಗೆ ಭಾವಿಸದೆ ಸ್ವಲ್ಪ ವಿಶಾಲ ದೃಷ್ಟಿಯಿಂದ ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಭಾವಗೀತಗಳು ಸಾಮಾನ್ಯವಾಗಿ ನಮ್ಮ ಒಂದು ಅಭ್ಯಾಸದಲ್ಲಿ ಬಂದಂಥ ಒಂದು ರಚನೆಗಳು. ಅದರಿಂದ ಅವುಗಳನ್ನು ಬರೀಲಿಕ್ಕೆ ಹೆಚ್ಚು ಶ್ರಮ ಅಂತ ಹಾಗೆ ಆಗಲಿಲ್ಲ. ಈಗ ಸಣ್ಣ ಕಥೆಗಳಿಗೆ ಮತ್ತೆ ಹೌದು, ಯಾಕಂತ ಹೇಳಿದ್ರೆ ಸಣ್ಣ ಕಥೆಗಳ 6 ಸಂಕಲನಗಳನ್ನು ನೀವು ಪ್ರಕಟ ಮಾಡಿದ್ದೀರಿ. ಹೌದು. ಸಣ್ಣ ಕಥೆಗಳು ನಿಮಗೆ ಇಷ್ಟದ ಕ್ಷೇತ್ರವೇ, ಪ್ರಕಾರವೇ? ನಿಮಗೆ ಇಷ್ಟವಾದಂಥ ಕೆಲವು ಸಣ್ಣ ಕಥೆಗಳನ್ನು ಉಲ್ಲೇಖ ಮಾಡಬಹುದಾ? ಅದು ಯಾಕೆ ಇಷ್ಟ ಆಯಿತು ಅಂತ? ಸಣ್ಣ ಕಥೆಗಳಲ್ಲಿ ನಾನು ಕೆಲವು ಗ್ರಾಮೀಣ ಸಮಸ್ಯೆಗಳನ್ನು ಕುರಿತು ಅವುಗಳನ್ನು ವಸ್ತುವಾಗಿ ಸ್ವೀಕರಿಸಿ ಬರೆದದ್ದುಂಟು. ಆದರೆ ನನ್ನ ಮನಸ್ಸು ಸಾಮಾನ್ಯವಾಗಿ ಸ್ವಲ್ಪ ದುರಂತ ಭೂಯಿಷ್ಠವಾದಂಥ ರಚನೆಗಳಿಗೆ ಹೆಚ್ಚು ಒತ್ತು ಕೊಟ್ಟದ್ದು ಕಾಣುತ್ತದೆ. ಬೇಕು ಅಂತಲೇ ದುರಂತ ಅಂತ ಅಲ್ಲ, ಆದರೆ ಈಗ ಮನುಷ್ಯ ಎಣಿಸಿದ್ದೆಲ್ಲ ಸಫಲ ಆಗೋದಿಲ್ಲ, ಆಕಸ್ಮಿಕಗಳು ಒದಗುತ್ತವೆ. ಆದ್ದರಿಂದ ದುರಂತಗಳ ಮಧ್ಯದಲ್ಲೇ ಮನುಷ್ಯ
ಜೀವಿಸ್ತಾ ಇದ್ದಾನೆ. ಅದರಲ್ಲಿ ಆತ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕಾಗ್ತದೆ. ಈಗ ಶೇಕ್ಸ್ಪಿಯರ್ ಮಹಾಕವಿಯ ನಾಟಕಗಳಲ್ಲಿ ದುರಂತಭೂಯಿಷ್ಠವಾದಂತಹ ನಾಟಕಗಳೇ ಹೆಚ್ಚು ಪ್ರಸಿದ್ಧ ಮತ್ತು ಅವುಗಳು ಹೆಚ್ಚು ಪರಿಣಾಮಕಾರಿ. ಅವನ ನಗೆ ನಾಟಕಗಳು ಇವೆ, ಸಾಕಷ್ಟಿವೆ. ಆದರೆ ಇದರಷ್ಟಲ್ಲ. ಅವನ ಈಗ ಒಥೆಲ್ಲೋ ಆಗಲಿ ಅಥವಾ ಬೇರೆ ಅನೇಕ ರಚನೆಗಳಿವೆ. ಅವುಗಳು ದುರಂತಮಯವಾಗಿ ಇದ್ದಾಗ ಮನಸ್ಸನ್ನು ಸೆಳೆಯುವಷ್ಟು, ಮನಸ್ಸಿನಲ್ಲಿ ಪರಿಣಾಮ ಮಾಡುವಷ್ಟು, ದೀರ್ಘಕಾಲೀನ ಪರಿಣಾಮ ಮಾಡುವಷ್ಟು ಇಲ್ಲ. ಆದ್ದರಿಂದ ಈಗ ಒಂದು ನಡೆದಂಥ ಒಂದು ಘಟನೆ ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತಿದಾಗ ಅವುಗಳನ್ನೊಂದು ಕಲಾಕೃತಿಯಾಗಿ ಅಥವಾ ಒಂದು ಸಣ್ಣ ಕಥೆಯಾಗಿ ಮೂಡಿಸುವಾಗ ಆ ರೀತಿ ಒಂದು ರೂಪ ಕೊಡಬೇಕಾಗುತ್ತೆ. ಅದಕ್ಕೆ ಬರೀ ವರದಿ ಹಾಗಲ್ಲ, ಮನಸ್ಸನ್ನು ತೋಯಿಸುವ ಅಥವಾ ಮೇಯಿಸುವಂತಹ ಒಂದು ಪ್ರವೃತ್ತಿ, ಶಕ್ತಿ ಆ ರಚನೆಗಳಿಗೆ ಬೇಕಾಗ್ತದೆ. ತುಳು ರಂಗಭೂಮಿಗೆ ತಮ್ಮ ನಾಟಕಗಳಿಂದ ಒಂದು ಹೊಸ ಆಯಾಮ ಪ್ರಾಪ್ತ ಆಯಿತು ಅಂತ ಹೇಳ್ಕೊಂಡು ವಿಮರ್ಶಕರು ತುಳು ಸಾಹಿತ್ಯ ಚರಿತ್ರೆ ಸಂದರ್ಭದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. 1980ರಲ್ಲಿ ಚಂದ್ರಶೇಖರ್ ಕಂಬಾರ ಜೋಕುಮಾರ ನಾಟಕವನ್ನ ತಾವು ತುಳುವಿಗೆ ಅನುವಾದಿಸಿದೆ. ಉಡುಪಿ ರಂಗಭೂಮಿಯ ತಂಡದವರು ಇದನ್ನು ಹಾಡಿದ್ರು. ಅದು ಎಲ್ಲ ಕಡೆ ಪ್ರಸಿದ್ಧಿಯನ್ನು ಕೂಡ ಪಡೆಯಿತು. ಜೋಕುಮಾರ ಸ್ವಾಮಿ ನಾಟಕವನ್ನ ತುಳುವಿಗೆ ಅನುವಾದಿಸಲಿಕ್ಕೆ ಯಾವ ಪ್ರೇರಣೆ? ಅದಕ್ಕೆ ಪ್ರೇರಣೆ ಅಥವಾ ಒಂದು ಆದೇಶ ಕೂಶಿ ಹರಿದಾಸ ಭಟ್ರವರದು. ಅವರು ನನ್ನ ಅನೇಕ ಇತರ ರಚನೆಗಳಿಗೆ ಕೂಡ ಅವರು ಪ್ರೇರಣೆ ಕೊಟ್ಟ ಮಹನೀಯರು, ಹಿರಿಯರು. ಉದಾಹರಣೆಗೆ ಕಲೇವಾಲ ಅಂತ ಒಂದು ಫಿನ್ಲ್ಯಾಂಡಿನ ಒಂದು ಕಾವ್ಯದ 5ನೇ ಒಂದು ಭಾಗವನ್ನು ಅನುವಾದಿಸಲಿಕ್ಕೂ ಅವರೇ ನನಗೆ ಮೂಲ ಪುಸ್ತಕಗಳನ್ನು ಕೊಟ್ಟು ಅನುವಾದಿಸಲಿಕ್ಕೆ ಬೇಕಾದ ರೀತಿಯ ಪ್ರೋತ್ಸಾಹ ಕೊಟ್ಟು ಅದನ್ನು ನಾನು ಯಥಾಸಾಧ್ಯವಾಗಿ ಮಾಡಿದೆ. ಅದನ್ನು ಉಡುಪಿಯಲ್ಲಿ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಮತ್ತು ಬಳಗದವರು ಸೊಗಸಾಗಿ ಒಂದು ರಂಗಭೂಮಿಯ ರೂಪಕವಾಗಿ ಕೂಡ ಅದನ್ನು ಪ್ರದರ್ಶಿಸಿದರು. ಹಾಗೆ ಹರಿದಾಸ ಭಟ್ರು ನನಗೆ ಅನೇಕ ರೀತಿಯಲ್ಲಿ ಪ್ರೇರಣೆಯನ್ನು ಕೊಟ್ಟಂಥವರು. ಈ ಜೋಕುಮಾರ ಸ್ವಾಮಿಯನ್ನು ಅನುವಾದಿಸಕ್ಕೂ ಅವರೇ ಕಾರಣ. ಜೋಕುಮಾರ ಸ್ವಾಮಿಯ ಒಂದು ರೀತಿಯ ಪ್ರೇರಣೆಯಿಂದ ನಾನು ಗೋಂದೋಳು ನಾಟಕವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ಈಗ ಅನ್ನಿಸ್ತದೆ ನನಗೆ. ಅವು ನೇರವಾದ ಪ್ರಭಾವ ಅಲ್ಲದಿದ್ದರೂ ಒಂದು ಪರ್ಯಾಯವಾಗಿ ಒಂದು ಪ್ರೇರಣೆ ಅದರಿಂದ ಸಿಕ್ಕಿದೆ ಅಂತ. ಜೋಕುಮಾರ ಸ್ವಾಮಿ ಕನ್ನಡದ ನಾಟಕ. ಹೌದು. ಆಮೇಲೆ ಕನ್ನಡದ ಪರಿಸರದ ಇದನ್ನು ನಾವು ಕಾಣೋದಕ್ಕೆ ಅಲ್ಲಿ ಅಥವಾ ಯಾವುದೇ ಅನುವಾದವನ್ನ, ಕಲೆಬಾಲವೇ ಇರ್ಬೋದು, ಯಾವುದೇ ಅನುವಾದವನ್ನ ಒಂದು ತುಳುವಿನ ಭಾಷೆಗೆ ತರುವಂತ ಸಂದರ್ಭದಲ್ಲಿ ಯಾವ ತೊಡಕುಗಳು ಉಂಟಾಗುತ್ತೆ, ಅದನ್ನು ಹೇಗೆ ಮಾಡಬೇಕಾಗತ್ತೆ? ಅದು ಸ್ವಲ್ಪ ಶ್ರಮದಾಯಕ. ಯಾಕಂದರೆ ತೌಳವೀಕರಣ ಆಗಬೇಕಾಗತ್ತೆ ಅಲ್ಲಿ. ತುಳುವೀಕರಣ ಅಥವಾ ತೌಳವೀಕರಣ. ತುಳುತನ ಬಾರದೇ ಇದ್ದರೆ ಅಲ್ಲಿ ಕೃತಕತೆ ಬರ್ತದೆ ಅದು. ಆದ್ದರಿಂದ ಅದು ಜೋಕುಮಾರ ಸ್ವಾಮಿ ಇರ್ಬೋದು, ಗೋಂದೋಳು ಇರ್ಬೋದು, ಅದರಲ್ಲಿ ನಾನು ಸಾಕಷ್ಟು ಪದ್ಯಗಳನ್ನು ರಚಿಸಿ ಇಟ್ಟಿದ್ದೇನೆ. ಅವುಗಳಲ್ಲಿ ಅಂತ್ಯಪ್ರಾಸಗಳು ಮುಖ್ಯವಾಗಿ ಉಂಟು. ಅದಿದ್ದರೆ ಹಾಡುವುದಕ್ಕೂ ಕೂಡ ಒಳ್ಳೆಯ ಪರಿಣಾಮ ಆಗ್ತದೆ. ಒಳ್ಳೆಯ ಹಾಡುಗಾರರಿದ್ದರೆ ಭಾಳ ಚೆನ್ನಾಗಿ ಅದು ಪರಿಣಾಮಕಾರಿ ಆಗ್ತದೆ. ಉದಾಹರಣೆಗೆ ಈಗ ಕೋಪ ಮಲ್ಪಡ ಪೊರ್ಲ ಪೊಣ್ಣೆ, ಕೋಪ ಮಲ್ಪಡ ಪೊರ್ಲ ಪೊಣ್ಣೆ, ನಿನ್ನ ರೂಪ ತುಬ್ಡಾರ್ಗೇನು ಕಮ್ಮೆನ ದಣ್ಣೆ, ಏ ಪೋಲ ನಿನ್ನವೇ ಜ್ಞಾನ, ನನ್ನ ಸೈಪಿ ಕಾಲದ ಮುಟ್ಟ ನಿನ್ನವೇ ಜ್ಞಾನ, ಹಾಗೆ ಬರ್ತದೆ ಅದು. ಹಾಗೆ ಒಂದು ಗೇಯತೆ ಇದ್ದರೆ, ಅಂತ್ಯಪ್ರಾಸ ಇದ್ದರೆ ನೆನಪಿಟ್ಟುಕೊಳ್ಳಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ. ಮತ್ತು ತುಳುತನ ಅದರಲ್ಲಿ ಬೇಕಾಗ್ತದೆ. ಆ ರೀತಿ ತರುವ ಸಣ್ಣ ಪ್ರಯತ್ನ ಮಾಡಿದ್ದುಂಟು. ಕಂಬಾರರು ಈ ನಾಟಕವನ್ನು ನೋಡಿದ್ದಾರೆ ಸರ್, ಅಥವಾ ಅವರ ಅಭಿಪ್ರಾಯ ಏನಾದರೂ ಈ ನಾಟಕದ ಕುರಿತಾಗಿ, ಜೋಕುಮಾರ ಸ್ವಾಮಿ ತುಳುವಿಗೆ ಬಂದದರ ಕುರಿತಾಗಿ? ಜೋಕುಮಾರ ಸ್ವಾಮಿ ಅವರು ಉಡುಪಿಯಲ್ಲಿದ್ದರಲ್ಲ ಸ್ವಲ್ಪ ಸಮಯ. ಹೌದು, ಉಡುಪಿಯಲ್ಲಿದ್ದರು. ಆವಾಗ ಅದನ್ನು ಅವರು ನೋಡಿದ್ದಾರೆ ಅಂತ ನನ್ನ ನೆನಪು. ಅದನ್ನು ನೋಡಿ ಮೆಚ್ಚಿದ್ದಾರೆ ಅಂತ. ಹೌದು. ಆಮೇಲೆ ನೀವು ಸ್ವತಂತ್ರ ನಾಟಕಗಳಿಗೆ ಪ್ರವೇಶ ಮಾಡಿದ್ದೀರಿ. ಹೌದು. ಅನುವಾದ ನಾಟಕಗಳು ಅದು ಜೋಕುಮಾರ ಬಿಟ್ಟರೆ, ಆಮೇಲೆ ಈಗಾಗಲೇ ತಾವು ಪ್ರಸ್ತಾಪಿಸಿದಂತೆ ಗೋಂದೋಳು ತುಳು ನಾಟಕ ರಂಗಕ್ಕೆ ಒಂದು ವಿಶಿಷ್ಟವಾದಂತಹ ತಿರುವನ್ನು ನೀಡಿದಂಥ ನಾಟಕ.
ರಂಗಭೂಮಿಯ ಎಲ್ಲ ನೆಲೆಗಳಲ್ಲೂ ಕೂಡ ಪರಿಪೂರ್ಣವಾದಂಥ ಒಂದು ನಾಟಕ. ಬಹುಶಃ ಎಲ್ಲ ವಿಮರ್ಶಕರು ತುಳುನಾಟಕವನ್ನು ವಿಮರ್ಶಿಸುವಂಥ ಸಂದರ್ಭದಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಗೋಂದೋಲಿನ ವಸ್ತು ಅದು ಯಾವುದು ಸರ್? ಎಲ್ಲಿಂದ ಬಂತದು? ಎಲ್ಲಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಅದು ನೇರವಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ಅಂತಲ್ಲ, ಅಂಥ ಕಥೆಗಳು ನಾನು ಆಗಲೇ ಹೇಳಿದ ಹಾಗೆ ದುರಂತ ಕಥೆಗಳು ಎಷ್ಟೋ ನಮ್ಮ ತುಳು ನೆಲದಲ್ಲಿ ನಡೆದಿದ್ದಾವೆ. ಅಲ್ಲಿ ದೇಬೆ ಎನ್ನುವಂಥ ಒಬ್ಬ ಮಹಿಳೆಯ ದುರಂತವು ಕೂಡ ಉಂಟು. ನಾನು ಆ ದೇಬೆ ಎನ್ನುವಂಥ ಆ ಶಬ್ದ ಮತ್ತು ಆಕೆಯ ವ್ಯಕ್ತಿತ್ವವನ್ನು ಆಯ್ಕೆ ಮಾಡಿಕೊಂಡು, ಈಗ ವ್ಯಕ್ತಿ ಜೀವಂತ ಇರುವಾಗ ಹೆಣ್ಣೆ ಇರ್ಬೋದು, ಅವಳನ್ನು ಶೋಷಿಸಿ ಕಾಡಿ ಅವಳ ಮೇಲೆ ಒಂದು ರೀತಿಯ ಅತ್ಯಾಚಾರದಂತಹ ಅನರ್ಥಗಳನ್ನೆಲ್ಲ ಮಾಡಿದ ಮೇಲೆ, ಅವಳು ಸತ್ತ ಮೇಲೆ ಅಥವಾ ಅವಳನ್ನು ಕೊಂದ ಮೇಲೆ ಜನ ಹೇಗೆ ಅವಳನ್ನು ದೈವೀಕರಿಸಿ ಅವಳನ್ನೇ ಆರಾಧಿಸ್ತಾರೆ ಅಂತೇಳಿ. ಜನರೇ ಕೊಂದು ಆಮೇಲೆ ಆರಾಧಿಸ್ತಾರೆ. ಇದು ಜನರ ಒಂದು ಸ್ವಭಾವ ಅಂತ, ಎಲ್ಲವರದ್ದು ಅಂತ ಅಲ್ಲ, ಇಂಥದ್ದು ಸಮಾಜದಲ್ಲಿ ನಡೆಯುತ್ತದೆ ಅಂತ ಹೇಳುವಂಥ ರೀತಿ. ಅದಕ್ಕೆ ದೇಬೆ ಶಬ್ದವನ್ನು ಅದೇ ಶಬ್ದವನ್ನು ಇಟ್ಟದಲ್ಲಿ ದೇಬೆ ದೈವೀಕರಣ, ದೈವ ಆಗುವಂಥದ್ದು ಅಂತ ಹೇಳುವಂಥದ್ದು. ಅವಳೇ ಕೊನೆಯಲ್ಲಿ ಸಹಿಸಲಿಕ್ಕೆ ಕೂಡದೆ ಒಬ್ಬ ಗುರಿಕಾರನನ್ನು, ಅತ್ಯಾಚಾರಿಯಾದಂಥ ಒಬ್ಬ ದೊಡ್ಡ ದುರಿಕಾರನನ್ನು ಚೂರಿ ಹಾಕಿ ಕೊಂದು ಬಿಡ್ತಾಳೆ, ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ. ಕೊನೆಯ ಸಂದರ್ಭದಲ್ಲಿ ಕ್ರೌರ್ಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಅವ ಅತ್ಯಾಚಾರ ಮಾಡಲಿಕ್ಕೆ ಬಂದು ಬಿಟ್ಟಾಗ ನಿರ್ವಾಹ ಇಲ್ಲದೆ ಅವನು ಕೊಂದು ಅವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಅಂದರೆ ಅದು ಒಂದು ದುರಂತ ನಾಟಕ. ಕೆಲವು ಕಡೆಯಲ್ಲಿ ಆಡಿದ್ದಾರೆ ಅದನ್ನು. ಈ ಗೋಂದೋಲು ಎಂಬುದು ಒಂದು ಆಚರಣೆ ಅಲ್ಲ ಸರ್? ಹೌದು, ಅದು ಒಂದು ಗೋಂದೋಳು ಪೂಜೆ ಅಂತ ಒಂದು ಆಚರಣೆ ಉಂಟು. ಅಲ್ಲಿ ಒಂದು ಗೋಂದೋಳು ನೃತ್ಯ ಅಂತ ಒಂದು, ಗೋಂದೋಳು ಪೂಜೆಯಲ್ಲಿ ಗೋಂದೋಳು ಕುಣಿತ ಅಂತ ಉಂಟು. ಅದರಲ್ಲಿ ಒಂದು ದೊಡ್ಡ ಇದು ಎಂಥದ್ದು ದೊಂದಿ ಹಿಡ್ಕೊಂಡು ಲೀಡ್ ಮಾಡ್ತಾನೆ. ಒಂದು ವೃತ್ತಾಕಾರವಾಗಿ ಅವರು ಕುಣಿತಾರೆ. ಅವನನ್ನು ಪರಶುರಾಮ ಅಂತ ಹೇಳ್ತಾರೆ. ಅವ ಈ ದೊಂದಿಯನ್ನು ಹಿಡಿದು ಕುಣಿತಾ ವೃತ್ತಾಕಾರವಾಗಿ ಬಲಿ ಅಥವಾ ಪ್ರದಕ್ಷಿಣೆ ಬರ್ತಾನೆ. ಒಂದು ನಿರ್ದಿಷ್ಟ ಸ್ಥಾನದ ಹಿಂದೆ ಬರ್ತಾನೆ. ಹೀಗೆ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆಯಲ್ಲಿ ಸುತ್ತುಗಳು. ಮತ್ತು ಅಲ್ಲಿ ಈ ನ್ಯಾಯವಾದ ಗೋಂದೋಳು ಪೂಜೆಯಲ್ಲಿ ಒಂದು ಹಂದಿಯನ್ನೆಲ್ಲ ಕೊಲ್ಲಿಕ್ಕೆ ಉಂಟು. ಒಂದು ಗಡುವಾಡು ಸ್ಥಳ ಅಂತೇಳಿ ನಿರ್ದಿಷ್ಟ ಸ್ಥಳ, ಅಲ್ಲಿ ಒಂದು ಹಂದಿಯನ್ನು ಕೊಲ್ಲಿಕ್ಕೆ ಉಂಟು. ಅಂದರೆ ಈ ಗೋಂದೋಳು ಪೂಜೆಯಲ್ಲಿ ಯಾರೋ ಬಲಿಪಶು ಆಗ್ತಾರೆ ಅಂತ ಅರ್ಥ. ಹಾಗೆ ಒಟ್ಟು ಈ ಗೊಂದಲಮಯವಾದಂಥ ಒಂದು ವಾತಾವರಣದಲ್ಲಿ ಅನಿರೀಕ್ಷಿತವಾಗಿ ಯಾರೋ ಬಲಿಪಶು ಆಗ್ತಾರೆ ಅಂತ ಹೇಳುವಂಥದ್ದು. ಗೋವಿಂದ ಪೈಯವರು ಗೊಂದಳ ಎನ್ನುವ ಶಬ್ದವನ್ನು ಬಳಸಿದ್ದಾರೆ, ಬೇರೆ ಕಡೆ ಅವರ ನಾಟಕದಲ್ಲಿ ಬಳಸಿದ್ದಾರೆ. ಇದಕ್ಕೊಂದಕ್ಕೂ ಸಂಬಂಧ ಇಲ್ಲ. ಗೊಂದಳ ಅಂತ ಕೋರಸ್ ಎಂಬ ಅರ್ಥದಲ್ಲಿ ಕೋರಸ್ ಬಳಸಿದ್ದಾರೆ. ಈ ಕತೆ ಗೋಂದೋಲ್ನ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ನಾಟಕದ ಕತೆ ಗೋಂದೋಲಿಗೆ ಸಂಬಂಧಪಟ್ಟ. ಗೋಂದೋಲನ್ನ ಅದರ ತಾಂತ್ರಿಕ ಅಂಶವಾಗಿ ಬಳಸಿಕೊಳ್ಳಲಾಗಿದೆ. ತುಳುವರು ಆ ನಾಟಕವನ್ನು ಹೇಗೆ ಸ್ವೀಕರಿಸ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ? ನಾನು ಗಮನಿಸಿದ ಹಾಗೆ ಸ್ವಲ್ಪ ಪ್ರೌಢಚಿಂತನೆ ಇರುವಂಥ ತುಳುವರು ಅದು ಮೆಚ್ಚಿದ ಹಾಗೆ ಖಂಡಿತ ನನಗೆ. ಆದರೆ ನಮ್ಮ ಮಾಮೂಲಿ ತುಳು ನಾಟಕಗಳುಂಟಲ್ಲ, ಸ್ವಲ್ಪ ಅಗ್ಗದ ರಂಜನೆಯ ನಾಟಕ ಉಂಟು. ಅದು ನಗೆ ನಾಟಕ ಹೆಚ್ಚಾಗಿ ಸೀರಿಯಸ್ ಆಗಿ ಗಂಭೀರವಾಗಿ ಚಿಂತನೆ ಅಥವಾ ದುರಂತ ಇದ್ದರೂ ಮೆಲೋ ಡ್ರಾಮಾ ಟೈಪಿನ ವಿಷಯಗಳು. ಆದ್ದರಿಂದ ಆ ರೀತಿಯವರಿಗೇನು ಅಭಿಪ್ರಾಯ ಆಯಿತು ಗೊತ್ತಿಲ್ಲ. ಆದರೆ ಸ್ವಲ್ಪ ಸುಶಿಕ್ಷಿತರಾಗದ ಅಥವಾ ಪ್ರೌಢಚಿಂತನೆ ಇರುವಂಥವರಿಗೆ ಇಷ್ಟ ಆಗಿದೆ ಅಂತ ನಾನು ಬೇರೆಯವರು ಬರೆದದ್ದನ್ನು ಹೇಳಿದ್ದನ್ನು ಕೇಳಿಬಲ್ಲೆ ಅಷ್ಟೇ. ಸರ್, ಈಗ 60-70ರ ದಶಕದಲ್ಲಿ 70-80ರ ದಶಕದಲ್ಲಿ ತುಳು ನಾಟಕ ರಂಗದಲ್ಲಿ ಜನಪ್ರಿಯರಾದವರು ಯಾರು ಸರ್? ಅವರ ಪ್ರಭಾವ ಹೇಗಿತ್ತು ಅಂತ?
ಅಲ್ಲಿ ಜನಪ್ರಿಯ ಅದು ಒಂದು ಕಾಪಿ ಕಾಡು. ಅವರು ಹಿಂದೆ ಕೆಂಪೂರು ದೊಡ್ಡ ಶೆಟ್ಟರು, ಹೌದು, ಅವರು ದೊಡ್ಡ ಹೆಸರು. ಅವರು ಇದು ಕೂಡ ಲಾವಣಿ ಥರದ ಬಂಗುಡೆ ಮದುವೆ, ಭೂತಾಯಿ ಮದುವೆ ಅಂಥದ್ದನ್ನು ಬರೆದಿದ್ದಾರೆ ಅವರು. ಆ ರೀತಿ ನಾಟಕಕಾರರ ಪ್ರಭಾವ ನಿಮ್ಮ ಮೇಲೆ ಏನಾದರೂ ಇದೆಯಾ ಸರ್? ನೇರವಾಗಿ ಇಲ್ಲ. ಈಗ ಬೊಂಬಾಯಿದ ಸಂಗತಿ ಅದು ಇದು ಅಂತ ಸುಮಾರು ಬರೆದಿದ್ದಾರೆ ಅವರು. ಅವರ ಪ್ರಭಾವ ವಿಶೇಷವಾಗಿ ನನ್ನ ಮೇಲೆ. ಅಥವಾ ಕನ್ನಡ ನಾಟಕಕಾರರ ಪ್ರಭಾವ, ಈಗ ಕಾರ್ನಾಡರಿದ್ದಾರೆ ಅಥವಾ ಕಂಬಾರರಿದ್ದಾರೆ, ಲಂಕೇಶ್ ಇದ್ದಾರೆ, ಇಂಥ ನಾಟಕಕಾರರ ಪ್ರಭಾವ ನಿಮ್ಮ ಬರವಣಿಗೆಯ ಮೇಲೆ ಏನಾದರೂ ಆಗಿದೆಯೋ? ಇಲ್ಲ, ಸ್ವಲ್ಪ ಮಟ್ಟಿಗೆ ಅದೇ ಕಂಬಾರದ್ದು ಈ ಇದರ ನೆಪದಿಂದ ಸ್ವಲ್ಪ ಮಟ್ಟಿಗೆ ಆಗಿದೆ. ಲಂಕೇಶ್ವರದ್ದಾಗಲಿ ಅಥವಾ ಉಳಿದವ್ರದ್ದಾಗಲಿ ಕಾರ್ನಾಡದ ಇಲ್ಲ, ಆಗಲಿಲ್ಲ. ಇವರ ನಾಗಮಂಡಲ ಇತ್ಯಾದಿ ಆಗಲಿಲ್ಲ. ಅದು ನನಗೆ ಅರ್ಥವೂ ಆಗೋದಿಲ್ಲ ಯಥಾರ್ಥವಾಗಿ. ಅಲ್ಲ, ಭಾರಿ ವಿಶೇಷ ಏನು ಅಂತ ಹೇಳಿದ್ರೆ, ತಾವು ರಾಯರಾವುತೆ ಕೃತಿಯನ್ನು ಬರೆದದ್ದು. ಯಾಕಂತ ಹೇಳಿದ್ರೆ ಅದು ಕುಮಾರರಾಮನಿಗೆ ಸಂಬಂಧಪಟ್ಟಂತ ಕತೆ, ಕನ್ನಡಕ್ಕೆ ಸಂಬಂಧಪಟ್ಟಂತ ಕತೆ. ಹೌದು. ಈಗ ಕಲ್ಕುಡ ಕಲರುಟ್ಟಿ ಅಥವಾ ಶಂಭು ಕಲ್ಕುಡಗೆ ಸಂಬಂಧಪಟ್ಟಂತ ಏನು ನಾಟಕ ಇದೆ, ಅದು ಇಲ್ಲಿಯ ಮಣ್ಣಿದ್ದೆ. ಹೌದು. ನೀವು ಕುಮಾರರಾಮನ ಸಂಬಂಧಪಟ್ಟಂತ ಕಥೆಯನ್ನ, ರಾಯರಾವುತವನ್ನ ತುಳುವಿಗೆ ತರುವಂತ ಮನಸ್ಸು ಮಾಡಿದ್ದು ಯಾಕೆ? ಇಲ್ಲಿಯೇ ಬೇಕಾದಷ್ಟು ಜಾನಪದ ವಸ್ತುಗಳಿರುವಂತ ಸಂದರ್ಭದಲ್ಲಿ ತಮಗೆ ಯಾಕೆ ಆಸಕ್ತಿ ಬಂತು ಅದನ್ನ ತುಳುವಿಗೆ ತರುವಂತ ಆಸಕ್ತಿ? ನನಗೆ ಆ ಕಥೆಯಲ್ಲಿ ಒಂದು ಆಕರ್ಷತೆ ಕಂಡಿತು. ಅಂಥ ಕಥೆಗಳು ಅದೇನೂ ಹೊಸ್ತು ಅಂತ ಅಲ್ಲ. ಅಂಥ ಕಥೆಗಳು ಬೇರೆ. ಈಗ ಅಶೋಕನ ಸಂದರ್ಭದಲ್ಲಿ ತಿಷ್ಯರಕ್ಷತೆ ಅಂತ ಹೇಳುವ ರಾಣಿ ತನ್ನ ಮಲಮಗನನ್ನು ಪ್ರೀತಿಸುವಂಥ ಒಂದು ದುರಂತ ಪ್ರಣಯದ ಕಥೆ ಅಂತ ಬರ್ತದೆ. ನನ್ನ ಗುರುಗಳು ಅಮ್ಮೆಂಬಳ ಶಂಕರನಾರಾಯಣರು ಒಂದು ಪ್ರಣಯ ದರ್ಶನ ಅಂತ ಒಂದು ಅವರ ನಾಟಕ ಸಂಕಲನದಲ್ಲಿ ಅದನ್ನು ಮೂಡಿಸಿದ್ದಾರೆ. ಆದರೆ ಕುಮಾರರಾಮನ ಕತೆ ಅದು ಜಾನಪದೀಯವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಚಲಿತ ಇರುವಂಥ ಕತೆ. ಇದನ್ನು ನಮ್ಮ ಪರಿಸರದಲ್ಲಿ, ನಮ್ಮ ಸೋಮೇಶ್ವರದ ವಲಯಕ್ಕೆ ಸಂಬಂಧಿಸಿ ಇದನ್ನು ರಚಿಸಿದರೆ ಹೇಗಾಗುತ್ತದೆ ನೋಡುವ ಅಂತ ಒಂದು ಪ್ರಯತ್ನದ ಫಲವಾಗಿ ಅದು ರಾಯರಾವುತೆ ಅಂತ, ಅದು ಕುದುರೆ ಸವಾರ ರೂಪದಲ್ಲೆಲ್ಲ ಬರಲಿಕ್ಕೆ ಉಂಟು. ಅದರ ರಾಯರಾವುತೆ ಎಂಬ ಅರ್ಥದಲ್ಲಿ ಕತೆ. ಅದು ಸ್ವಲ್ಪ ಒಳ್ಳೆ ಆಕರ್ಷಕವಾದ ಒಂದು ಕತೆ, ನಿಗೂಢತೆ ಎಲ್ಲ ಉಂಟು ಅದರಲ್ಲಿ, ಕುತೂಹಲಜನಕವಾದ ಸಂಗತಿಗಳು ಉಂಟು. ಇದನ್ನು ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗದವರೆಲ್ಲ ಆಡಿದ್ದಾರೆ. ಹೌದು ಸರ್. ಈಗ ಅದಲ್ಲದೆ ಈಗ ತುಳುನಾಡ ಕಲ್ಕುಡೆ ಎಂಬುದು ಬಹಳ ಒಂದು ರೀತಿಯಲ್ಲಿ ತುಳುವಿನಲ್ಲಿ ಬಹಳ ಜನಪ್ರಿಯವಾದಂಥ ನಾಟಕ. ಹೌದು, ತುಳುನಾಡ ಕಲ್ಕುಡೆ. ಹೌದು. ಈ ತುಳುನಾಡ ಕಲ್ಕುಡೆ ಬರೆಯುವುದಕ್ಕೆ ಪ್ರೇರಣೆ ಒದಗಿಸಿತ್ತು ಯಾವ ಕತೆ ನಿಮಗೆ? ಅದು ಸ್ವತಃ ಕಲ್ಕುಡನ ಕತೆ. ಅದು ಒಂದು ರೀತಿಯ ಜನಮನವನ್ನು ಸೆಳೆಯುವಂಥದ್ದು. ನಾನು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆಯುವ ಪ್ರಯತ್ನ ಮಾಡಿದೆ. ಸಂಕ್ಷಿಪ್ತವಾಗಿ ಬರೆದು ತುಳುನಾಡ ಕಲ್ಕುಡೆ ಅಂತ ಸಣ್ಣ ಪ್ರಮಾಣದಲ್ಲಿ ಬರೆದಿದ್ದೇನೆ. ಅಮರಶಿಲ್ಪಿ ವೀರಕಲ್ಕುಡ ಅಂತ ಯಕ್ಷಗಾನದಲ್ಲಿ ಬರೆದಿದ್ದೇನೆ. ಅದಕ್ಕೆ ಸ್ವಲ್ಪ ಕಥಾಂಶವನ್ನು ಬೇರೆ ಮಾಡಿದ್ದೇನೆ ಸ್ವಲ್ಪ. ಆಮೇಲೆ ಕಲ್ಲೋಜ, ವೀರಕಲ್ಕುಡ ಮತ್ತು ಇತರ ನಾಟಕಗಳನ್ನು ತೊಗೊಂಡು ಅದರಲ್ಲಿ ವಿಸ್ತಾರವಾಗಿ ಕಲ್ಕುಡನ ಕಥೆಯನ್ನು ನಾನು ಬರೆದಿದ್ದೇನೆ. ಈಗ ಸಾಮಾನ್ಯ ಕಥೆಯಲ್ಲಿ, ಪಾಡ್ದನದ ಕಥೆಯಲ್ಲಿ ಹೇಗಿದೆ ಅಂದರೆ, ಕಲ್ಕುಡನಿಂದ ಕಾರ್ಕಳದಲ್ಲಿ ವಿಗ್ರಹ, ಗೋಮಟನ ವಿಗ್ರಹ ಮಾಡಿದ ಮೇಲೆ ಅಲ್ಲಿ ಅರಸ, ಭೈರವ ಅರಸ ಅವನ ಕೈಕಾಲು ಕಡಿದ ಅಂತ ಅದರಲ್ಲಿ ಉಂಟು. ಅಂದರೆ ಈ ರೀತಿಯಾದ ರಚನೆಯನ್ನು ಬೇರೆ ಕಡೆಯಲ್ಲಿ ಮಾಡಬಾರ್ದು ಅಂತ ದುರುದ್ದೇಶ. ಅದು ನನ್ನ ಮಟ್ಟಿಗೆ ಅಷ್ಟು ಒಳ್ಳೆಯದಿಂದ, ಒಬ್ಬ ರಾಜನಿಗೆ ಅಂಥ ಒಂದು ದುರಭಿಪ್ರಾಯ ಇರುವುದು ಅದು ನನ್ನ ಮನಸ್ಸಿಗೆ ಅಷ್ಟು ಹಿತ ಕಾಣಲಿಲ್ಲ. ಹಾಗಾಗಿ ನಾನು ಕಥೆಯನ್ನು ಬೇರೆ ವಿನ್ಯಾಸದಲ್ಲಿ ಅದನ್ನು ಬಳಸಿದೆ. ನನ್ನ ಯಕ್ಷಗಾನದಲ್ಲಿ ಅದನ್ನು ಬಳಸಿದ್ದೇನೆ. ಅಲ್ಲಿ ಕಲ್ಕುಡನ ಕೈಕಾಲು ಕಡಿಯುವಂಥದ್ದು ಬರ್ತದೆ, ಆದರೆ ಬೇರೆ ಕಾರಣಕ್ಕೋಸ್ಕರವಾಗಿ. ಈಗ ಯಕ್ಷಗಾನದಲ್ಲಿ ಕೂಡ ಹಾಗೆ, ಅಲ್ಲಿ ಆ ರಾಜನ, ಭೈರವರಸನ ಮಗಳು ಪದ್ಮಾಜಿ ಅಂತ ಹೇಳುವಂಥವಳು, ಇವನ ಶಿಲ್ಪಕಲಾ ಚಾತುರ್ಯಕ್ಕೆ ಮತ್ತು ಸ್ವತಃ ಅವನ ಸೌಂದರ್ಯಕ್ಕೆ, ಒಟ್ಟು ಅವನ ಪರ್ಸನಾಲಿಟಿ, ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವನನ್ನೇ ಇಚ್ಛಿಸ್ತಾಳೆ. ಆದರೆ ಅವಳಿಗೆ ಬುದ್ಧಿ ಹೇಳಿ, ನೀನು ಬಯಸಬಾರ್ದು, ನನ್ನ ಅಂತಸ್ತು ನಿಮ್ಮ ಅಂತಸ್ತು ಅದೆಲ್ಲ ಸರಿ ಹೋಗುವಂಥದ್ದಲ್ಲ,
ಅಂತ ಎಲ್ಲ ಹೇಳಿದ ಮೇಲೆ ಅವಳು ಅದಕ್ಕೆ ಒಪ್ಪದೆ ಅವನನ್ನು ಆಲಿಂಗಿಸಲಿಕ್ಕೆ ಪ್ರಯತ್ನಿಸಿದಾಗ ಅವ ದೊಡ್ತಾನೆ. ಅಲ್ಲಿ ಅವಳಿಗೆ ಪ್ರತೀಕಾರ ಪ್ರವೃತ್ತಿ ಬರ್ತದೆ. ತಂದೆಯಲ್ಲಿ ದೂರು ಹೇಳ್ತಾಳೆ, ನಿಮ್ಮ ಕಲ್ಲು ಕೂಡ ಭಾಳ ಸಂಭಾವಿತ ಅಂತ ನೀವು ಗ್ರಹಿಸಿದ್ರಿ, ಸನ್ಮಾನ ಎಲ್ಲ ಮಾಡಿದ್ರಿ, ಆದರೆ ಅವ ನನ್ನನ್ನು ಆಲಿಂಗಿಸಲಿಕ್ಕೆ ಬಂದ ಅಂತ. ಅವ ವಿಚಾರ ಸಚಾರ ಏನೂ ಮಾಡದೆ ಅವನ ಕೈಕಾಲು ಕಡೀರಿ ಅಂತ ಹೇಳಿದ ಅಂತ. ಈ ರೀತಿ ನನ್ನ ಕಲ್ಲೋಜ ವೀರ ಕಲ್ಕೊಡದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಆ ಪ್ರಣಯದ ಆ ಸಂದರ್ಭ, ಅಲ್ಲಿ ಪದ್ಮಾಜಿ ಅವಳಿಗೊಬ್ಬಳು ಸಖಿ, ಅದು ಸ್ವಲ್ಪ ವಿಸ್ತಾರವಾಗಿ ಬಂದಿದೆ. ಅಲ್ಲ, ಚೆನ್ನಾಗಿದೆ ಸರ್. ಅದು ಅದನ್ನು ಬದಲಾವಣೆ ಮಾಡಿಕೊಂಡದ್ದು ಬಹಳ ಚೆನ್ನಾಗಿದೆ ಮತ್ತು ರಂಗಭೂಮಿಗೆ ಹೆಚ್ಚು ಒಪ್ಪುತ್ತೆ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ರಾಜರಲ್ಲಿ ಆ ರೀತಿಯ ಕ್ರೌರ್ಯ ಇರಲಿಕ್ಕಿಲ್ಲ ಅಂತ. ಇರಲಿಕ್ಕಿಲ್ಲ ಅಂತಲ್ಲ, ಆದರೆ ಆ ಕ್ರೌರ್ಯವನ್ನು ನಮ್ಮ ನಿಮ್ಮಂಥವರ ಮನಸ್ಸು ಒಪ್ಪುವುದಿಲ್ಲ ಅಂತ ಅಷ್ಟೇ ಹೊರತು ಕ್ರೌರ್ಯ ಬೇಕಷ್ಟು ಇತ್ತು, ಅದು ಇಲ್ಲ ಅಂತಲ್ಲ, ಬೇಕಷ್ಟು ಇರ್ತದೆ. ಸರ್, ಈಗ ಪುತ್ತೂರದ ಪುತ್ತೋಳಿ ಇನ್ನೊಂದು ಪ್ರಸಿದ್ಧ ನಾಟಕ. ಈಗ ಆ ನಾಟಕದ ಹಿನ್ನೆಲೆ ಏನು ಸರ್? ಅದು ಒಂದು ಆಂಗ್ಲ ನಾಟಕದ ಒಂದು ರೀತಿಯ ರೂಪಾಂತರ. ಅದು ಅಲ್ಲಿ ಒಂದು ಸಮಸ್ಯೆ ಉಂಟಲ್ಲಿ. ಏನು ಅಂದರೆ, ಈಗ ಅದು ನನಗೆ ಈಗ ಸ್ಪಷ್ಟವಾಗಿ ನೆನಪಿಗೆ ಬರ್ತಾ ಇಲ್ಲ. ಒಟ್ಟು ಆಂಗ್ಲ ನಾಟಕದ ರೂಪಾಂತರ, ನೇರವಾದ ಭಾಷಾಂತರ ಅಲ್ಲ, ರೂಪಾಂತರ. ಆಮೇಲೆ ಈ ಪ್ರೇಮ ಪ್ರಸಾದ ಅಂತ ಒಂದು ನಾಟಕ, ಅದು ಪ್ರಕಟ ಆಗಿದೆ? ಇಲ್ಲ, ಪ್ರಕಟ ಮಾಡಲಿಲ್ಲ. ಅದು ಹೇಗೆ, ಯಾಕೆ ಪ್ರಕಟ ಆಗಿಲ್ಲ ಸರ್? ಅದು ನನಗೆ ಅಷ್ಟೊಂದಲ್ಲಿ ಒಂದು ಪ್ರೌಢಿಮೆ ಕಾಣಲಿಲ್ಲ. ಅದು ಪ್ರಯೋಗ ಆಗಿದೆ? ಇಲ್ಲ, ಅದು ಪ್ರಯೋಗಕ್ಕೂ ನಾನು ಮತ್ತೆ, ಯಾಕಂದರೆ ಅದು ಒಂದು ಬೇರೆ ಒಂದು ಕಾದಂಬರಿಯ ಒಂದು ಭಾಗದ ಪ್ರಭಾವದಲ್ಲಿ ದಟ್ಟವಾಗಿ ಉಂಟು. ಅಂದರೆ ದೇವರ ಮುಡಿಯಲ್ಲಿ ಕೂದಲು ಉಂಟು ಅಂತ ಹೇಳುವಂಥ ಒಂದು ಇದು, ಅದು ತರಾಸು ಅವರ ಒಂದು ಕಾದಂಬರಿಯಲ್ಲೂ ಏನು, ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಅರ್ಚಕ ಈ ಪ್ರಸಾದದಲ್ಲಿ ಕೂದಲು, ಹೆಂಗಸರ ಕೂದಲು, ಉದ್ದವಾದ ಕೂದಲು ಇದ್ದನ್ನು ಕಂಡು ಇದು ಕೂದಲು ಎಲ್ಲಿಂದ ಅಂತ ಕೇಳಿದಾಗ ಅರ್ಚಕ ಹೇಳಿಬಿಡ್ತಾ, ಅದು ದೇವರ ತಲೆ ಕೂದಲು ಅಂತ. ಹಾಗಾದರೆ ದೇವರ ತಲೆ ಕೂದಲು ನಾನು ಕಂಡಾಗ ಶಿವಲಿಂಗಕ್ಕೆ ತಲೆ ಕೂದಲಿಂದ ಅದು ತೋರಿಸ್ತೀರಾ ನೀವು? ತೋರಿಸುವ ಅಂತ. ಹಾಗೆ ಒಂದು ಶರ್ತಕ್ಕೆ ಒಳಪಟ್ಟು ಅದು ಮತ್ತೆ ದುರಂತವೇ ಆಗ್ತದೆ. ಅದಕ್ಕೆ ನಾನು ಅದನ್ನು ಮುದ್ರಿಸಲಿಕ್ಕೆ ಹೋಗಲಿಲ್ಲ, ಅದು ಬೇರೆ. ಆಮೇಲೆ ಆಟ ಮುಗಿಂಡೆ ಮತ್ತು ನಾಟಕ ಸರ್, ಅದು ಸಾಮಾನ್ಯವಾಗಿ ಸುಪ್ರಸಿದ್ಧ ಒಬ್ಬ ಕಲಾವಿದನ ಅಂತಿಮ ಸ್ಥಿತಿ ಏನಾಗ್ತದೆ ಎನ್ನುವಂಥದ್ದು ಎಲ್ಲರದ್ದೆಲ್ಲ. ಕೆಲವು ಆಗಿದೆ, ಅವ ಉಚ್ಛ್ರಾಯ ಸ್ಥಿತಿಯಲ್ಲಿರುವಾಗ ಅವನು ಕರೆದು ಕಾಪಿ ಕುಡಿಸುವವರು ಬೇಕು, ಅವ್ರನ್ನು ಬೇಕಾದ ಉಡುಗೊರೆ ಉಚಿತ ಎಲ್ಲ ಕೊಟ್ಟು ಬಂಗಾರದ ಬಳೆ ಹಾಕಿ ರಂಗಸ್ಥಳದಲ್ಲಿ ಮಾಲೆ ಹಾಕಿ ಎಲ್ಲ ಬೇಕಾಷ್ಟು ಮಾಡಿದ್ದಾರೆ. ಆದರೆ ಅವ ಪ್ರಾಯ ಆಗುತ್ತಾ ಅವನು ಏನು ಕೂಡದೇ ಆದಾಗ ಯಾರೂ ಕೇಳುವರಿಲ್ಲ, ಒಂದು ಸಿಂಗಲ್ ಕಾಪಿ ಕುಡಿಯುವ ಬನ್ನಿ ಅಂತ ಕರೆಯುವವರಿಲ್ಲ. ಅವನಿಗೆ ನಡೀಲಿಕ್ಕೆ ಕಷ್ಟ ಆಗ್ತದೆ. ಒಂದು ಕಾಲದಲ್ಲಿ ಅವ ಹೋದಲ್ಲಿಗೆಲ್ಲ ಅವನ ಕಲೆ ಅಥವಾ ವೇಷಧಾರಿಯಾಗಿ ಹೋದಲ್ಲಿಗೆಲ್ಲ ಅವನ ಪ್ರೇಯಸಿಯಾಗಿ ಹೋಗ್ತಾ ಇದ್ದಂಥ, ಇದು ಆ್ಯಕ್ಚುಲಿ ಇದ್ದಂಥದ್ದು ನಾನು ಹೇಳೋದು. ಅಂಥವ್ರು ಇದ್ದರು, ಈಗ ಇರ್ತಾ ಗೊತ್ತಿಲ್ಲ. ಅಂಥ ಪ್ರೇಯಸಿಯು ಕೂಡ ಮನೆಗೆ ಬರೋದು ಬೇಡ, ಪೋಲೆ ಅಂತ ಹೇಳ್ತಾಳೆ. ಕೊನೆಯಲ್ಲಿ ನಿಸ್ತೇಜನಾಗಿ ಮುಸ್ಸಂಜೆ ಹೊತ್ತಿನಲ್ಲಿ ಅವ ತಲೆ ತಗ್ಗಿಸಿಕೊಂಡು ಉದ್ದಕ್ಕೆ ಹೋಗ್ತಾ ಇದ್ದಾನೆ. ಇದನ್ನು ಈ ನಾಟಕ ಆಡಿದ್ದಾರೆ, ಪ್ರಭಾಕರ ಜೋಶಿಯವರೇ ಆ ಪಾತ್ರ ವಹಿಸಿದ್ದಾರೆ, ಆ ಕಲಾವಿದನ ಪಾತ್ರ ವಹಿಸಿದ್ದುಂಟು ಅನ್ಸತ್ತೆ. ಅದು ಪ್ರಕಟ ಆಗಿದೆ ಸರ್? ಆಗಿದೆ. ಈಗ ಸರ್, ಹಲವಾರು ರೇಡಿಯೋ ನಾಟಕಗಳನ್ನು ನೀವು ರಚಿಸಿದ್ದೀರಿ. ಅದು ದೃಶ್ಯ ಮಾಧ್ಯಮ ಅಲ್ಲ, ಶ್ರವ್ಯ. ಈಗ ದೃಶ್ಯ ಮಾಧ್ಯಮ ಮತ್ತು ಶ್ರವ್ಯ ಮಾಧ್ಯಮಗಳ ನಾಟಕ ರಚನೆಯಲ್ಲಿ ಏನು ವ್ಯತ್ಯಾಸ ಕಂಡು ಬರುತ್ತೆ ಅಂತ? ಅದು ನಾವು ಈಗ ದೃಶ್ಯ ಮಾಧ್ಯಮ ಆದರೆ ಕಣ್ಣಿಗೆ ಕಾಣುವಂಥದ್ದು, ಅದರಿಂದ ಅಲ್ಲಿ ಕೆಲವನ್ನು ನಾವು ಕಾಣಿಸ್ಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಕೇವಲ ಶ್ರಾವ್ಯವಾದ್ದರಿಂದ ನಮ್ಮ ಊಹಾ ಪ್ರಪಂಚ ಸ್ವಲ್ಪ ಬೇರೆ ಥರದಲ್ಲಿ ವರ್ತಿಸಬೇಕಾಗ್ತದೆ. ಶ್ರಾವ್ಯವಾಗಿ ಕೆಲವು ಶಬ್ದಗಳನ್ನು
ವಿಶಿಷ್ಟವಾಗಿ ನಿರ್ವಹಿಸಬೇಕಾಗುತ್ತೆ. ಆ ಶಬ್ದಗಳಿಂದಾಗಿ ಶಬ್ದ ಸಂಕೇತಗಳು ಅವುಗಳನ್ನು ಮಾಡಲಿಕ್ಕಾಗುತ್ತೆ. ನಾನು ಹೆಚ್ಚು ಅಂತ ನಾಟಕ ಬರೀಲಿಲ್ಲ, ಬರೆದದ್ರಲ್ಲಿ ಕೆಲವನ್ನು ಹಾಗೆ ನಾಟಕ. ಹೌದು. ದೃಶ್ಯ ಮಾಧ್ಯಮವಾದ ರಂಗಕೃತಿಗಿಂತ ಭಿನ್ನವಾಗಿ ಶ್ರವ್ಯ ಮಾಧ್ಯಮವಾದ ರೇಡಿಯೋ ನಾಟಕಗಳನ್ನು ರಚಿಸುವಾಗ ಎದುರಾಗುವಂಥ ಸವಾಲು, ಬಾನುಲಿ ನಾಟಕಗಳ ರಚಿಸಬೇಕಾಗಿ ಬಂದಾಗಲೆಲ್ಲ ಒಂದು ಬೇಲಿ ಹಾಕೋಬೇಕಾಗತ್ತೆ ನಮ್ಮ ಸುತ್ತ. ಅದು ನಮ್ಮ ಬೇರೆ ಸೃಜನಶೀಲ ಬರವಣಿಗೆಗೆ ತೊಂದರೆ ಕೊಡುತ್ತಾ? ಹೆಚ್ಚು ತೊಂದರೆ ಕೊಡೋದಿಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಇರುವುದು ಖಂಡಿತ. ಯಾಕಂದರೆ ಕೇವಲ ಶ್ರಾವ್ಯ ಅಂತ ಇರುವಾಗ ದೃಶ್ಯದ ಕಲ್ಪನೆಯನ್ನು ಆ ಶ್ರಾವ್ಯ ರೂಪಕ ಅಥವಾ ಶ್ರಾವ್ಯ ಯಾವುದಾದರೂ ಒಂದು ಕೃತಿ ಅದನ್ನು ಪ್ರಸ್ತುತಪಡಿಸಬೇಕಾಗ್ತದೆ. ಆದ್ದರಿಂದ ಅದನ್ನು ನಾವು ಮಾನಸಿಕವಾಗಿ ಪಠ್ಯವನ್ನು ಕಲ್ಪಿಸಿಕೊಂಡು ಆ ಶ್ರಾವ್ಯದಿಂದಲೇ ಒಂದು ರಂಗವನ್ನು ಸೃಷ್ಟಿ ಮಾಡುವಂತಹ ಒಂದು ಸ್ವಲ್ಪ ಚಾತುರ್ಯವನ್ನು ಅಲ್ಲಿ ಪ್ರದರ್ಶಿಸಬೇಕಾಗ್ತದೆ. ಅದರಿಂದ ಅದೊಂದು ಸಣ್ಣ ಸವಾಲೇ. ಹೌದು ಸರ್, ರಂಗಭೂಮಿ ಈಗ ಕಾವ್ಯ, ಕಾದಂಬರಿ, ಕತೆ ಬೀರುವ ಪ್ರಭಾವಕ್ಕೂ ಸಮಾಜದ ಮೇಲೆ ರಂಗಭೂಮಿ ಬೀರುವ ಪ್ರಭಾವಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತದೆ ನಿಮಗೆ? ಹೌದು ಹೌದು. ಹೇಗೆ ಅದನ್ನು ರಂಗಭೂಮಿಯ ಪ್ರಭಾವ ಹೆಚ್ಚು ಅಥವಾ ಈ ಕಾವ್ಯ ಬೇರೆ ಪ್ರಕಾರಗಳ ಪ್ರಭಾವ ಹೆಚ್ಚು ಪರಿಣಾಮಕಾರಿ? ಅಲ್ಲ, ಪರಿಣಾಮದ ದೃಷ್ಟಿಯಿಂದ ರಂಗಕಲೆಗಳ ಇದು ಹೆಚ್ಚು ಪ್ರಭಾವ. ಯಾಕಂದರೆ ಜನಸಾಮಾನ್ಯರು ಭೂರಿ ಸಂಖ್ಯೆಯಲ್ಲಿ ಏಕಕಾಲದಲ್ಲಿ ನೋಡಿ ಕೇಳಿ ಆನಂದಿಸುವಂಥದ್ದು ರಂಗಕಲೆ. ಇದಕ್ಕೆ ಪ್ರತ್ಯೇಕ ಒಂದು ಸಂಸ್ಕಾರ ಬೇಕಾಗ್ತದೆ. ಇದು ಓದಿ ಆಸ್ವಾದಿಸಿ ಮೌನವಾಗಿ ಮನಸ್ಸಿಗೆ ತಂದುಕೊಂಡು ಶಬ್ದಪುಂಜ, ವಾಕ್ಯರಚನೆ ಅಥವಾ ಸಾಹಿತ್ಯಿಕವಂಥ ಮೌಲ್ಯ ಇದರ ಒಂದು ಇದು ಬೇರೆ. ಆದರೆ ರಂಗದಲ್ಲಿ ಕಾಣಿಸುವಂಥ ದೃಶ್ಯ ಅವಳು ಬೇರೆ ರೀತಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣನಾಥ ಎಕ್ಕಾರ್.